ಹೃದಯದ ಕಾಯಿಲೆಗೆ ಇನ್ನೊಂದು ಮುಖ್ಯವಾದ ಪರೀಕ್ಷೆ ಅಂತಂತಂದ್ರೆ ಎಕೋ ಅಂತ ಮಾತಾಡ್ತೀವಿ. ಎಕೋ ಅಂತಂತಂದ್ರೆ ಎಕೋ ಕಾರ್ಡಿಯೋಗ್ರಾಮ್. ಸೊ ಎಕೋ ಕಾರ್ಡಿಯೋಗ್ರಾಮ್ ಅಂತಂತಂದ್ರೆ ಹೃದಯದ ಸ್ಟ್ರಕ್ಚರ್ ಹೇಗಿದೆ ಅಂತ ನೋಡ್ತಕ್ಕಂತಹ ಒಂದು ಪರೀಕ್ಷೆ. ಅದಕ್ಕೆ ಒಂದು ಎಕೋ ಮಷಿನ್ ಅಂತ ಇರ್ತದೆ. ಎಕೋ ಮಷಿನ್ ಇಂದ ಒಂದು ಪ್ರೋಬ್ ಇರ್ತದೆ. ಇಟ್ ಈಸ್ ಅನ್ ಅಲ್ಟ್ರಾಸೌಂಡ್ ಮಷಿನ್. ಸೊ ಅಲ್ಟ್ರಾಸೌಂಡ್ ಮಷಿನ್ ಅಂತಂದ್ರೆ ಆ ಪ್ರೋಬ್ ಮುಖಾಂತರ ಅಲ್ಟ್ರಾಸೌಂಡ್ ವೇವ್ಸ್ ಹೃದಯಕ್ಕೆ ಹೋಗ್ತದೆ. ಅದು ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗ್ತದೆ ನಮಗೆ. ಸೊ ಹೃದಯದ ಚೇಂಬರ್ಸ್ ಹೇಗಿದೆ, 4 ಚೇಂಬರ್ಸ್ ಇದೆ ಹೃದಯದಲ್ಲಿ, ಕವಾಟಗಳು ಹೇಗಿದೆ, ಹೃದಯದ ಒಳಗಡೆ ಇರತಕ್ಕಂತಹ ರಕ್ತ ಸಂಚಲನ ಏನಿದೆ, ಮೇಜರ್ ರಕ್ತನಾಳಗಳು ಹೇಗಿದೆ, ಹೃದಯದ ಸುತ್ತ ಇರತಕ್ಕಂತಹ ಒಂದು ಚೀಲ ಪೆರಿಕಾರ್ಡಿಯಂ ಅಂತ ಮಾತಾಡ್ತೀವಿ ಅದು ಹೇಗಿದೆ, ಹೃದಯದಲ್ಲಿ ಒತ್ತಡ ಇದೆಯಾ, ಪ್ರೆಷರ್ಸ್ ಏನಾದರೂ ಇದೆಯಾ, ಹಾರ್ಟ್ ಪಂಪಿಂಗ್ ಹೇಗಿದೆ, ಹೃದಯಾಘಾತದ ಸೂಚನೆಗಳೇನಾದರೂ ಇದೆಯಾ, ಹೃದಯ ವೀಕ್ ಇದೆಯಾ, ಈ ತರದೆಲ್ಲ ಬಹಳಷ್ಟು ಕಾಯಿಲೆಗಳು ನಮಗೆ ಎಕೋ ಕಾರ್ಡಿಯೋಗ್ರಾಮ್ ಅಲ್ಲಿ ಗೊತ್ತಾಗ್ತದೆ. ತುಂಬಾ ಮುಖ್ಯವಾದಂತಹ ಪರೀಕ್ಷೆ ಎಕೋ ಕಾರ್ಡಿಯೋಗ್ರಾಮ್. ಜನರಲಿ ನಾವು ಯಾರಿಗೆ ಮಾಡ್ತೀವಿ, ನಮಗೆ ಹೃದಯದ ಸಂಬಂಧಪಟ್ಟ ಕಾಯಿಲೆಗಳೇನಾದ್ರು ಸಂಶಯಗಳಿದ್ರೆ, ಜನರಿಗೆ ನಡೆದಾಗ ಆಯಾಸ ಬರ್ತಾ ಇದೆ, ಸುಸ್ತಾಗ್ತಾ ಇದೆ, ಕಾಲು ಊತ ಬರ್ತಾ ಇದೆ, ಅಥವಾ ಮಲಗಿದಾಗ ಕೆಮ್ಮು ಬರ್ತಾ ಇದೆ, ಅಥವಾ ಬಹಳ ವರ್ಷಗಳಿಂದ ಕೆಮ್ಮಿದೆ ಹೋಗ್ತಾ ಇಲ್ಲ, ಅದೇನಾದ್ರು ಹೃದಯಕ್ಕೆ ಕಾಯಿಲೆಗಳೇನಾದ್ರು ರಿಲೇಟೆಡ್ ಇದೆಯಾ ಅಂತ ನೋಡ್ಲಿಕ್ಕೆ, ಪೇಷಂಟ್ಗೆ ಎದೆ ನೋವು ಬರ್ತಾ ಇದೆ, ಅಥವಾ ಎದೆ ಡವ ಡವ ಒಡ್ಕೋತಾ ಇದೆ, ಮತ್ತೆ ತಲೆ ಸುತ್ತು ಬರ್ತಾ ಇದೆ, ಈ ತರದೆಲ್ಲ ಕಾಯಿಲೆಗಳಿದ್ದಾಗ ಡಾಕ್ಟರ್ ನೋಡಿ ಏನಾದರೂ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಇರಬಹುದು ಅಂತ ಸಂಶಯ ಬಂದಾಗ ಮಾಡ್ತಕ್ಕಂತಹ ಪರೀಕ್ಷೆ. ತುಂಬಾ ಸುಲಭವಾದಂತಹ ಪರೀಕ್ಷೆ. ಹೃದಯಕ್ಕೆ ಏನೂ ಯಾವುದೇ ರೀತಿಯಾದಂತಹ ತೊಂದರೆನೇ ಕೊಡೋದಿಲ್ಲ. ಬಹಳ ಸೇಫೆಸ್ಟ್ ಪರೀಕ್ಷೆ ಇದು. ಎಷ್ಟು ಸಲ ಬೇಕಾದ್ರೂ ಮಾಡ್ಕೋಬಹುದು. ಬಟ್ ಜನರಲಿ ಯಾರಾದ್ರೂ ಡಾಕ್ಟರ್ ನೋಡಿ ಡಾಕ್ಟರ್ ಸಜೆಸ್ಟ್ ಮಾಡಿದ್ರೆ ಮಾಡಿಸ್ಕೊಳ್ಳೋದು ಬಹಳ ಒಳ್ಳೆಯದು. ನಾವು ಇದನ್ನ ಮಾಡಿದಾಗ ಇದರಲ್ಲಿ ಏನಾದ್ರು ವ್ಯತ್ಯಾಸಗಳಿದ್ರೆ ರೋಗಿಗೆ ಸಹಜವಾಗಿ ಚಿಕಿತ್ಸೆಯನ್ನು ಅಡ್ವೈಸ್ ಮಾಡ್ತೀವಿ. ಫಸ್ಟ್ ಟೈಮ್ ಒಂದ್ಸಲ ಮಾಡಿದಾಗ ಸಮಸ್ಯೆಗಳಿದ್ರೆ ನಾವು ಟ್ರೀಟ್ಮೆಂಟ್ ಕೊಟ್ಟು ನಂತರದಲ್ಲೂ ಕೂಡ ರೆಗ್ಯುಲರ್ ಆಗಿ ಈ ಪರೀಕ್ಷೆಗಳನ್ನ ಎಷ್ಟು ಟ್ರೀಟ್ಮೆಂಟ್ಗೆ ರೆಸ್ಪಾನ್ಸ್ ಇದೆ ಅಂತ ನೋಡ್ಲಿಕ್ಕೂ ಕೂಡ ಇದನ್ನ ಬಹಳಷ್ಟು ಜನಕ್ಕೆ ನಾವು ಮಾಡ್ತೀವಿ. ಸೊ ಸೇಮ್ ಸ್ಕ್ಯಾನಿಂಗ್ ಮಷೀನ್ ಅನ್ನ ಯೂಸ್ ಮಾಡಿ ಬೇರೆ ಸ್ಕ್ಯಾನಿಂಗ್ಸ್ ಕೂಡ ಮಾಡ್ಬೋದು. ಹೊಟ್ಟೆ ಸ್ಕ್ಯಾನಿಂಗು ಬೇರೆ ಪ್ರೋಬಲ್ಲಿ ಮಾಡ್ತೀವಿ. ಮತ್ತೆ ಕಾಲ್ನಲ್ಲಿ ಡಾಪ್ಲರ್ ಅಂತ ಮಾಡ್ತೀವಿ, ಏನಾದ್ರು ರಕ್ತನಾಳಗಳಲ್ಲಿ ಬ್ಲಾಕೇಜ್ ಇದೆಯಾ ಈ ತರದೆಲ್ಲ ನೋಡ್ಲಿಕ್ಕೆ. ಮತ್ತೆ ಚಿಕ್ಕ ಮಕ್ಕಳಲ್ಲೂ ಕೂಡ, ಎಳೆ ಮಕ್ಕಳಲ್ಲೂ ಕೂಡ ನಾವು ಈ ಪರೀಕ್ಷೆಯನ್ನ ಮಾಡ್ತೀವಿ. ಹುಟ್ಟಿದಾಗ ಏನಾದ್ರು ಹೋಲ್ ಇದೆಯಾ, ರಕ್ತ ಸಂಚಲನ ವ್ಯತ್ಯಾಸಗಳೇನಾದ್ರು ಇದೆಯಾ, ಸರಿಯಾಗಿ ಹೃದಯ ಬೆಳವಣಿಗೆ ಆಗಿದೆಯಾ, ಈ ತರದನ್ನು ಕೂಡ ನಾವು ಬಹಳಷ್ಟು ಸಲ ನೋಡ್ತೀವಿ. ಸೊ ಇದು ಎಕೋ ಕಾರ್ಡಿಯೋಗ್ರಾಮ್.